ತುಂಬ ಜನರು ನನಗೆ ಕಮೆಂಟ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ಅಕ್ಕ ಬಾದಾಮಿ ಅಂಟು ಅಂದ್ರೆ ಏನು, ಅದು ಯಾವ ತರ ಇರುತ್ತೆ, ಸೊ ಈ ತರದೆಲ್ಲ ಕಮೆಂಟ್ ಮಾಡ್ತಿದ್ರಿ, ಮತ್ತೆ ಎಲ್ಲಿ ಸಿಗುತ್ತೆ ಅಂತಾನು ಕೇಳ್ತಾ ಇದ್ರಿ. ಸೊ ಬಾದಾಮಿ ಅಂಟು ಅಂತಂದ್ರೆ ಈ ತರ ಇರುತ್ತೆ ನೋಡಿ, ಸಕ್ಕರೆ ಕಲ್ ತರ ಇರುತ್ತೆ. ಹಾಗೆ ಬಾಣಂತಿ ಅಂಟು ಕೂಡ ಇದೇ ತರ ಇರುತ್ತೆ, ಬಟ್ ಅದನ್ನ ನೆನೆ ಹಾಕಿದ್ರೆ ಅದು ಮೆಲ್ಟ್ ಆಗುತ್ತೆ, ಬಟ್ ಇದು ಮೆಲ್ಟ್ ಆಗಲ್ಲ, ಇದು ಬೇರೆ ರೀತಿ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ನಾನು ಇವಾಗ ತೋರಿಸ್ತಾ ಇದೀನಿ ನೋಡಿ, ಈ ತರ ಆಗುತ್ತೆ ನೆನೆ ಹಾಕಿದ್ರೆ, ಕಂಪ್ಲೀಟ್ ಆಗಿ ತರ ಮಂಜುಗಡ್ಡೆ ತರ ಆಗಿರುತ್ತೆ. ಒಂದು 3-4 ಕಲ್ಲಿನ ತರ ಏನಿದೆ, ಇದನ್ನ ನಾವೇನಾದ್ರು ನೆನೆಸಿಟ್ರೆ 1 ಟೈಮ್ಗೆ ಆಗೋಷ್ಟು ಬರುತ್ತೆ. ನಾನು ನಮ್ಮ ಮನೆಯಲ್ಲಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ, ಒಂದು 3-4 ದಿನಕ್ಕೆ ಆಗೋಷ್ಟು ನೆನೆ ಹಾಕಿರ್ತೀನಿ. ಸೊ ಇಷ್ಟ ಆಗುತ್ತೆ ನೋಡಿ, ಸ್ವಲ್ಪ ಹಾಕಿದ್ರು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೆನೆ ಹಾಕ್ಬೇಕಂತ ಹೇಳಿ. ಇದು ಆಲ್ಮೋಸ್ಟ್ ಆನ್ಲೈನ್ ಅಲ್ಲೂ ಸಿಗುತ್ತೆ, ಮತ್ತೆ ನಮ್ಮ ಮನೆ ಹತ್ರ ಇರುವಂತ ದೊಡ್ಡ ದೊಡ್ಡ ಪ್ರಾವಿಷನ್ ಸ್ಟೋರ್ ಅಲ್ಲೂ ಸಿಗುತ್ತೆ, ಅಥವಾ ಆಯುರ್ವೇದಿಕ್ ಒಂದು ಶಾಪ್ಗಳು ಇರುತ್ತಲ್ಲ, ಸೊ ಆ ತರದೊಂದು ಶಾಪ್ಗಳಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ. ಖಂಡಿತ ಇದರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಬಾಡಿಗೆ. ವೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನಾದ್ರು ನೋವಿಂದ ಸಫರ್ ಆಗ್ತಿರೋರಾಗಿರ್ಬೋದು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಹೀಟ್ ಇಂದ ಯಾರಿಗಾದ್ರೂ ತುಂಬಾ ಸಫರ್ ಆಗ್ತಿದೆ, ಮೀನ್ಸ್ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಕಣ್ಣುರಿ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಈ ಥರದ್ದು ಇರುತ್ತಲ್ವಾ. ಸೊ ಬಾಣಂತಿ ಅದಾದ್ಮೇಲೆ ಹೀಟ್ ಜಾಸ್ತಿ ಆಗಿರುತ್ತೆ. ಈವನ್ ನಾನು ಕೂಡ ಅದೇ ಒಂದು ಪ್ರಾಬ್ಲಮ್ ಇಂದ ಸಫರ್ ಆಗಿರೋದು. ಬಾಣಂತನ ಬಂತು ಅಂತಂದ್ರೆ ತುಂಬಾ ಹೀಟಿಂದ ಒದ್ದಾಡ್ತಾ ಇದ್ದೆ. ಸೊ ನನಗೆ ಇದು ಬಾಡಿ ಮೇಂಟೈನ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಆಗಿರುವಂಥದ್ದು. ಇದು ಯಾವಾಗ್ಲಿಂದನೂ ನಮ್ಮ ಮನೇಲಿ ನಮ್ಮಮ್ಮ ಇಡ್ತಾನೆ ಇರ್ತಾ ಇದ್ರು. ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ.